ನನ್ನೆಲ್ಲ ಆತ್ಮೀಯರಿಗೂ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಚಾತುರ್ಮಾಸದ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸಹ ಪ್ರೀತಿಯ ಸ್ವಾಗತ. ಮೊನ್ನೆಯ ದಿನ ನಾವು ಚಾತುರ್ಮಾಸದ ವಿಶೇಷತೆ, ಚಾತುರ್ಮಾಸ ಅಂತಂದ್ರೆ ಏನು, ಅದರ ವಿಧಿ ವಿಧಾನಗಳು ಯಾವ ರೀತಿಯಾಗಿರ್ತಕ್ಕಂಥದ್ದು ಎಂಬೆಲ್ಲ ವಿಷಯಗಳನ್ನು ತಿಳಿದುಕೊಂಡಾಯಿತು. ಚಾತುರ್ಮಾಸ್ಯ ವ್ರತ ಹೇಳುವಂಥದ್ದು ಕೇವಲ ಸನ್ಯಾಸಿಗಳಿಗೆ ಅನಿವಾರ್ಯವಾಗಿರ್ತಕ್ಕಂತಹ ಧರ್ಮವೇ ಅಥವಾ ಗೃಹಸ್ಥರು ಕೂಡ ಇದನ್ನು ಮಾಡಬಹುದೇ ಎಂಬಂತಹ ವಿಷಯಕವಾಗಿ ಇವತ್ತಿನ ದಿನ ನಾವು ತಿಳಿದುಕೊಳ್ಳುವಂತಹದ್ದು. ಚಾತುರ್ಮಾಸ್ಯ ವ್ರತ ಹೇಳುವಂಥದ್ದು ಕೇವಲ ಸನ್ಯಾಸಿಗಳು ಮಾತ್ರ ಮಾಡುವಂತಹದ್ದಲ್ಲ, ಗೃಹಸ್ಥರಿಗೂ ಕೂಡ ಇದು ಅತ್ಯಂತ ಪುಣ್ಯಕರವಾಗಿರ್ತಕ್ಕಂತಹ ನಿಯಮಿತ ಸಾಧನೆ ಕಾಲವಾಗುವಂತಹದ್ದು. ಗೃಹಸ್ಥ ತನ್ನ ಕರ್ತವ್ಯವನ್ನು ಬಿಟ್ಟು ಕಾಡಿಗೆ ಹೋಗಬೇಕು ಅಂತಿಲ್ಲ, ಬದಲಿಗೆ ತನ್ನ ಮನೆಯನ್ನೇ ಒಂದು ಚಿಕ್ಕ ಆಶ್ರಮವನ್ನಾಗಿ ಪರಿವರ್ತನೆ ಮಾಡುವಂತಹ ಒಂದು ಪರ್ವ ಪುಣ್ಯವಾಗಿ ಕಾಲವಾಗಿರುವಂತಹದ್ದು ಇದು. ಹೇಗೆ ಅಂತಂದ್ರೆ ತನ್ನ ಅಡುಗೆ ಮನೆಯನ್ನ ಸಾತ್ವಿಕ ಮಂದಿರವನ್ನಾಗಿ ಮಾಡುವಂತಹದ್ದು, ತನ್ನ ಮಾತನ್ನ ಮಂತ್ರದಂತೆ ಪವಿತ್ರವಾಗಿ ಮಾಡುವಂತಹದ್ದು, ತನ್ನ ಮನಸ್ಸನ್ನ ದೇವರ ಕಡೆ ತಿರುಗಿಸಲಿಕ್ಕೆ ಇದು ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂತಹ ಕಾಲ. ಆ ರೀತಿಯಾಗಿ ಮಾಡಿದಾಗ ನಿಜವಾದ ಚಾತುರ್ಮಾಸ್ಯದ ಒಂದು ವ್ರತದ ಮಹತ್ವ ಹೇಳುವಂಥದ್ದು ನಮಗೆ ಪ್ರಾಪ್ತವಾಗುವಂತಹದ್ದು. ಹಾಗಾದ್ರೆ ಗೃಹಸ್ಥ ಯಾವ ರೀತಿಯಾಗಿ ಚಾತುರ್ಮಾಸ ವ್ರತವನ್ನು ಆಚರಿಸಬೇಕು ಅಂತ ಕೇಳಿದರೆ, ಚಾತುರ್ಮಾಸ್ಯದ 4 ತಿಂಗಳ ಕಾಲ ಸಂಕಲ್ಪವನ್ನು ಮಾಡುವಂತಹದ್ದು. ನಾಲಿಗೆಯನ್ನ ನಿಯಂತ್ರಿಸ್ತೇನೆ ಎಂಬುದಾಗಿ, ಮಾತನ್ನ ನಿಯಂತ್ರಿಸ್ತೇನೆ ಎಂಬುದಾಗಿ, 3ನೇದಾಗಿ ಮನಸ್ಸನ್ನ ನಿಯಂತ್ರಿಸ್ತೇನೆ, 4ನೇದಾಗಿ ಸಮಯವನ್ನ ನಿಯಂತ್ರಿಸ್ತೇನೆ. ಅತಿ ಮುಖ್ಯವಾಗಿರ್ತಕ್ಕಂತಹದ್ದು ಇದು. ಈ 4ನ್ನ ನಾವು ಸಾಧಿಸಿದಿವಿ ಅಂತ ಹೇಳಾದ್ರೆ ಚಾತುರ್ಮಾಸದ ಅರ್ಧ ಫಲ ನಮಗೆ ಪ್ರಾಪ್ತವಾದಂತೆ. ನಾವು ಅನೇಕ ಬಾರಿ ಅನೇಕ ಕಡೆಗಳಲ್ಲಿ ನೋಡ್ತಾ ಇರುವಂತಹದ್ದು, ವ್ರತವನ್ನು ಮಾಡ್ತಾ ಇದ್ದಿರ್ತಾರೆ, ಕೆಲವೊಂದಷ್ಟು ಆಹಾರ ಪದಾರ್ಥಗಳನ್ನ ಕಟ್ಟುನಿಟ್ಟಾಗಿ ತಗೊಂಡಿರ್ತಾರೆ, ಉಪವಾಸಾದಿಗಳನ್ನು ಮಾಡಿರ್ತಾರೆ, ಆದ್ರೆ ಆ ಸಮಯದಲ್ಲಿ ಕೋಪ ಬಿಡೋದಿಲ್ಲ. ಪೂಜೆ ಮಾಡ್ತಾ ಇದ್ದಿರ್ತಾರೆ, ಆ ಕಡೆ ಏನಾದ್ರೂ ಒಂದು ವ್ಯತ್ಯಾಸಗಳು, ಸಣ್ಣ ಪುಟ್ಟ ಧ್ವನಿಗಳಾಯ್ತು, ಮತ್ತೇನಾಯ್ತು ಅಂತಂದು ಸಿಟ್ಟು ಬರುವಂತಹದ್ದು, ಕೋಪ ಬಿಟ್ಟಿರೋದಿಲ್ಲ. ಸುಳ್ಳನ್ನು ಹೇಳುವಂಥದ್ದನ್ನು ಬಿಟ್ಟಿರೋದಿಲ್ಲ, ಅಪವಾದವನ್ನು ಬೇರೆಯವ್ರ ಮೇಲೆ ಹಾಕುವುದನ್ನು ಕೂಡ ಬಿಟ್ಟಿರೋದಿಲ್ಲ. ಇವುಗಳನ್ನೇ ಬಿಡದೇ ಕೇವಲ ಆಹಾರ ಬಿಟ್ಟ ಮಾತ್ರಕ್ಕೆ ಚಾತುರ್ಮಾಸ್ಯ ಅಥವಾ ಯಾವುದೇ ಒಂದು ವ್ರತದ ನಿಜವಾದ ಉದ್ದೇಶ ಹೇಳುವಂಥದ್ದು ಖಂಡಿತವಾಗಿ ನೆರವೇರುವುದಿಲ್ಲ. ಆದಿಶಂಕರಾಚಾರ್ಯರು ಎಲ್ಲಿಯೂ ಕೂಡ ಕೇವಲ ಆಹಾರ ನಿಯಮವೇ ಧರ್ಮ ಎಂದು ಹೇಳಲೇ ಇಲ್ಲ. ಅವರು ಒತ್ತಿ ಹೇಳಿರ್ತಕ್ಕಂತಹದ್ದು ವೈರಾಗ್ಯ, ವಿವೇಕ, ಶಮ, ದಮ, ಉಪರತಿ, ತಿತೀಕ್ಷೆ, ಶ್ರದ್ಧೆ ಮತ್ತು ಸಮಾಧಾನ. ಇವುಗಳಲ್ಲಿ ದಮ ಅಂತಂದ್ರೆ ಇಂದ್ರಿಯ ನಿಗ್ರಹ ಆಗುವಂತಹದ್ದು. ಯಾವುದೇ ಒಂದು ವ್ರತದ ವ್ಯವಸ್ಥೆಯಲ್ಲಿ ಈ ದಮವನ್ನು ನಿಯಂತ್ರಿಸುವಂತಹದ್ದು, ಇದರ ಉದ್ದೇಶವೇ ಅದು. ನಾಲಿಗೆಯನ್ನು ನಿಯಂತ್ರಿಸುವಂತಹದ್ದು, ನಿದ್ರೆಯನ್ನು ನಿಯಂತ್ರಿಸುವಂಥದ್ದು, ಮಾತನ್ನು ನಿಯಂತ್ರಿಸುವಂಥದ್ದು, ಇದು ನಿಜವಾಗಿರತಕ್ಕಂತಹ ಒಂದು ಸಾಧನೆಯಾಗುವಂತಹದ್ದು. ಆತ್ಮೀಯರೇ, ನಾವಿಂದು ಕಾಡಲ್ಲಿ ವಾಸ ಮಾಡ್ತಾ ಇಲ್ಲ, ನಾಡಲ್ಲಿ ಬದುಕ್ತಾ ಇರುವಂತಹದ್ದು. ಆದರೆ ದೊಡ್ಡ ಒಂದು ಕಾಡಿನಲ್ಲಿ ಬದುಕ್ತಾ ಇದ್ದೇವೆ. ಅದು ಯಾವ ಕಾಡು ಗೊತ್ತಿದೆಯಾ? ಮಾಹಿತಿಯ ಕಾಡು, ಮೊಬೈಲ್ ಸಾಮಾಜಿಕ ಜಾಲತಾಣ ಹೇಳುವಂತಹ ಒಂದು ಕಾಡು, ನಿರಂತರ ಸಂದೇಶದ ಕನ್ನ ಕಳಿಸ್ತಾ ಇರುವಂತಹ ಒಂದು ಕಾಡು, ವಿಡಿಯೋಗಳನ್ನು, ಅನಗತ್ಯ ಸುದ್ದಿಗಳನ್ನು, ಇವು ನಮ್ಮ ಮನಸ್ಸನ್ನು ಪ್ರತಿದಿನವೂ ಕೂಡ ಎಳಿತಾ ಇರ್ತಕ್ಕಂಥದ್ದು. ಹಾಗಿದ್ದಾಗ ಆತ್ಮೋನ್ನತಿ, ಆತ್ಮ ಸಾಧನೆ ಮಾಡಲಿಕ್ಕೆ ಎಲ್ಲಿ ಸಾಧ್ಯವಾಗುವಂಥದ್ದು? ಹಾಗಿದ್ರೆ ನಾವು ಚಾತುರ್ಮಾಸ್ಯದಲ್ಲಿ ಹೇಗಿರಬೇಕು ಹೇಳುವಂಥದ್ದನ್ನು ವಿಚಾರ ಮಾಡಿದರೆ, 4 ತಿಂಗಳ ಕಾಲ ಒಂದು ದೃಢವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು. ಪ್ರತಿದಿನವೂ ಕೂಡ ಬೆಳಿಗ್ಗೆ ಬೇಗ ಎದ್ದು ಹೇಳುವಂಥದ್ದು, ಎದ್ದ ಕೂಡಲೇ ನಾನು ಮೊಬೈಲನ್ನು ನೋಡೋದಿಲ್ಲ ಮೊದಲನೆಯದಾಗಿ. 2ನೇದಾಗಿ ನಿತ್ಯಕರ್ಮ ಶೌಚಾದಿಗಳನ್ನು ಮುಗಿಸಿಕೊಂಡು ಮೊದಲು ದೇವರ ದರ್ಶನ ಮಾಡ್ತೇನೆ, ನಂತರ ಜಪವನ್ನು ಮಾಡ್ತೇನೆ, ಆಮೇಲೆ ದಿನಚರಿ, ಆಮೇಲೆ ಬೇರೆ ಬೇರೆ ನಮ್ಮ ಕೆಲಸಗಳು ಏನಿರ್ತೀವೋ ಆ ಕೆಲಸಗಳನ್ನೆಲ್ಲ ಆಮೇಲೆ ಮಾಡ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಬದಲಾಗ್ತದೆ ಅಂತ ನೋಡಿ. ಕೇವಲ 4 ತಿಂಗಳ ಕಾಲ ಇದನ್ನು ಮಾಡಿ ನೋಡಿ, ಎಷ್ಟು ಬದಲಾಗ್ತದೆ ನೋಡಿ. ಆಮೇಲೆ ಇಡೀ ವರ್ಷವೂ ಕೂಡ ಇದೇ ಆಚರಣೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಹಾಗಾದ್ರೆ ನಾವು ಆಹಾರದ ನಿಯಂತ್ರಣ ಬೇಡವೆ ಈ ಚಾತುರ್ಮಾಸದ ಅವಧಿಯಲ್ಲಿ ಅಂತ ಕೇಳಿದ್ರೆ, ಖಂಡಿತವಾಗಿಯೂ ಆಹಾರದ ನಿಯಂತ್ರಣವೂ ಕೂಡ ಬೇಕಾಗುವಂಥದ್ದು. ಆಹಾರದ ನಿಯಂತ್ರಣ ಅಂತಂದ್ರೆ ಸಾತ್ವಿಕವಾಗಿರ್ತಕ್ಕಂಥ, ಹಗೂರವಾಗಿರ್ತಕ್ಕಂಥ ಆಹಾರ ಪದ್ಧತಿಗಳನ್ನು ಮಾಡುವಂಥದ್ದು. ಶಾಸ್ತ್ರೀಯ ಪರಂಪರೆಯಲ್ಲಿ ಹೇಳಿದಂತಹ ಆಹಾರವನ್ನು ಇವತ್ತಿನ ದಿನದಲ್ಲಿ ಬಹಳ ಕಷ್ಟವಾಗುವಂಥದ್ದು. ಆದರೆ ನಾವು ಅದರಲ್ಲೇ ಆದಷ್ಟು ಹಗುರವಾಗಿರ್ತಕ್ಕಂಥ ಪದಾರ್ಥಗಳನ್ನು ಮತ್ತು ಸಾತ್ವಿಕ ಪದಾರ್ಥಗಳನ್ನು ಈ ಚಾತುರ್ಮಾಸದ ಸಮಯದಲ್ಲಿ ನಾವು ತಗೊಳ್ಬೇಕು. ಯಾಕೆ ಅಂತ ಕೇಳಿದರೆ, ಈ ಸಮಯದಲ್ಲಿ ನಮ್ಮ ಜೀರ್ಣಕ್ರಿಯೆ ಹೇಳುವಂಥದ್ದು ಮಂದವಾಗಿರುವಂತಹದ್ದು, ಹಾಗಾಗಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸವಾಗುವಂಥದ್ದು. 2ನೇದಾಗಿ ನಾವು ಆಹಾರದಲ್ಲಿ ನಿಯಂತ್ರಣವನ್ನು ಇಟ್ಟಾಗ ನಮ್ಮ ಮನಸ್ಸು ಹೇಳುವಂಥದ್ದು ಕೂಡ ನಿಯಂತ್ರಣಕ್ಕೆ ಬರಲಿಕ್ಕೆ ನಮಗೆ ಸುಲಭವಾಗುವಂತಹದ್ದು. ಮತ್ತು ಇನ್ನೊಂದು ಏನಾಗಿದೆ ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ದೊಡ್ಡ ಸಮಸ್ಯೆಯನ್ನು ಅಂತ ಕೇಳಿದ್ರೆ, ಹಸಿವಿಲ್ಲದ್ರೂ ಕೂಡ ತಿಂತ ಇದ್ದಿರ್ತಾರೆ.
ಊಟದ ಸಮಯವನ್ನು ಬಿಟ್ಟು ಮಧ್ಯ ಮಧ್ಯದಲ್ಲೂ ಕೂಡ ತಿಂತಾ ಇರುವಂಥದ್ದು, ತಡರಾತ್ರಿ ತಿನ್ನುವಂಥದ್ದು, ಅತಿಯಾಗಿ ಎಣ್ಣೆ ಪದಾರ್ಥವನ್ನು ತಿನ್ನುವಂಥದ್ದು, ಅತಿಯಾಗಿ ಸಕ್ಕರೆ ಇತ್ಯಾದಿಗಳನ್ನು ತಿನ್ನುವಂಥದ್ದು ಮತ್ತು ಸಂಸ್ಕರಿಸಿದಂಥ ಆಹಾರಗಳನ್ನು ಜಾಸ್ತಿಯಾಗಿ ತಿನ್ನುವಂಥದ್ದು. ಆಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಔಷಧಿ ಹುಡುಕುವಂಥದ್ದು, ಡಾಕ್ಟರ್ನ ಹುಡುಕುವಂಥದ್ದು, ಈ ರೀತಿಯಾದಂಥ ವ್ಯವಸ್ಥೆಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಚಾತುರ್ಮಾಸ್ಯ ನಮಗೆ ಏನು ಹೇಳ್ತದೆ ಅಂತ ಕೇಳಿದ್ರೆ, ಮೊದಲು ಆಹಾರವನ್ನು ಔಷಧಿಯನ್ನಾಗಿ ಮಾಡು. ಇದು ಆಯುರ್ವೇದ ಮೂಲ ತತ್ವ ಆಗ್ತಾ ಇರುವಂತಹದ್ದು. ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಾವೊಂದು ಕಾರನ್ನು ತಗೊಂಡಿದ್ದೇವೆ ಅಂತ ಇಟ್ಕೊಳ್ಳಿ. ಆ ಕಾರನ್ನು ನಾವು ಓಡಿಸ್ತೇವೆ, ಇಂತಿಷ್ಟು ಕಿಲೋಮೀಟರ್ ಆದ್ಮೇಲೆ ಅದಕ್ಕೆ ಸರ್ವಿಸ್ ಮಾಡಬೇಕು, ಅದಕ್ಕೆ ಎಂಜಿನ್ ಆಯಿಲ್ ಚೇಂಜ್ ಮಾಡಬೇಕು, ಇಲ್ಲ ಅಂತಂದ್ರೆ ಆ ಕಾರ್ ಕೆಡಲಿಕ್ಕೆ ಪ್ರಾರಂಭವಾಗ್ತದೆ, ಬ್ರೇಕನ್ನು ಪರೀಕ್ಷೆ ಮಾಡಬೇಕು, ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದಿರ್ತೇವೆ. ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೂ ಕೂಡ ಅವಶ್ಯಕತೆ ಇರುವಂತಹದ್ದು, ವಿಶ್ರಾಂತಿ ಅವಶ್ಯಕತೆ ಇರುವಂತಹದ್ದು. ನಾವು ಹಗಲ ಮುಗಲ ಎಲ್ಲದನ್ನು ತಿಂತ ಇದ್ದಾಗ ನಮ್ಮ ದೇಹವು ಕೂಡ ಜೀರ್ಣವಾಗಲಿಕ್ಕೆ ಪ್ರಾರಂಭವಾಗುವಂಥದ್ದು. ಹಾಗಾಗಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ನಾವು ಆಹಾರದ ನಿಯಂತ್ರಣವನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ಮಾಡುವಂಥದ್ದು. ಪ್ರಧಾನವಾಗಿ ಪ್ರಕೃತಿಯಲ್ಲಿ ಭೌತಿಕವಾಗಿರ್ತಕ್ಕಂಥ ಶರೀರಕ್ಕೆ ಎರಡು ರೀತಿಯಾಗಿರ್ತಕ್ಕಂಥ ಆಹಾರ ಬೇಕು. ಒಂದು, ಈ ದೇಹವನ್ನು ಪುಷ್ಟೀಕರಿಸಲಿಕ್ಕೋಸ್ಕರವಾಗಿ ಅನ್ನ ಬೇಕಾಗುವಂಥದ್ದು. ಇನ್ನೊಂದು, ನಮ್ಮ ಮನಸ್ಸನ್ನು ಪುಷ್ಟೀಕರಿಸಲಿಕ್ಕೋಸ್ಕರವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಹಾರ ಬೇಕು. ದೇಹಕ್ಕೆ ಅನ್ನದ ವ್ಯವಸ್ಥೆಯಲ್ಲಿ ನಾವು ನಿಯಂತ್ರಣ ಮಾಡಿ ಈ ದೇಹದ ಸುರಕ್ಷತೆಯನ್ನು, ಸದೃಢತೆಯನ್ನು ಹೇಗೆ ಕಾಪಾಡಿಕೊಳ್ತೇವೆಯೋ, ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಭಗವದ್ಗೀತೆ, ಉಪನಿಷತ್ತು, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ರಾಮಾಯಣ, ಭಾಗವತ ಇತ್ಯಾದಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಹಾರವನ್ನು ಕೊಟ್ಟು ನಮ್ಮ ಮನಸ್ಸನ್ನು ಕೂಡ ಪರಿಪಕ್ವವಾಗಿ ಮಾಡುವಂಥದ್ದೇ ನಿಜವಾಗಿರತಕ್ಕಂಥ ಚಾತುರ್ಮಾಸ್ಯ ವ್ರತ ಎಂಬುದಾಗಿ ಹೇಳಿಸ್ಕೊಳ್ಳುವಂಥದ್ದು. ಈ ಚಾತುರ್ಮಾಸ್ಯ ವ್ರತದಲ್ಲಿ ಆಹಾರ ನಿಯಮ ಹೇಳುವಂಥದ್ದು ಒಂದು ಭಯ ಹುಟ್ಟಿಸುವಂಥ ಕ್ರಿಯೆ ಅಲ್ಲ. ಯಾವುದೇ ಒಂದು ವ್ರತದಲ್ಲಿ ಆಗಿರಬಹುದು. ದೇಹವನ್ನು ಆರೋಗ್ಯವಾಗಿಡುವಂತಹದ್ದು, ಜೀರ್ಣಶಕ್ತಿಯನ್ನು ಕಾಪಾಡಿಕೊಳ್ಳುವಂತಹದ್ದು, ಇಂದ್ರಿಯಗಳನ್ನು ನಿಯಂತ್ರಿಸುವಂತಹದ್ದು, ಸಾತ್ವಿಕ ಜೀವನವನ್ನು ಬೆಳೆಸೋದಕ್ಕೋಸ್ಕರ ಇದೆಲ್ಲವೂ ಕೂಡ ಅತಿ ಮುಖ್ಯವಾಗಿರತಕ್ಕಂತಹದ್ದು. ನಾಲಿಗೆಯ ಮೇಲೆ ಜಯ ಸಾಧಿಸುವಂತಹದ್ದು, ಮನಸ್ಸಿನ ಮೇಲೆ ಜಯ ಸಾಧಿಸುವಂತಹದ್ದು. ಈ ಚಾತುರ್ಮಾಸ್ಯದಲ್ಲಿ ಮೊದಲೇ ನಾವು ನಿಯಂತ್ರಣವನ್ನು ಅಳವಡಿಸತಕ್ಕಂತಹದ್ದು ನಮ್ಮ ಆಹಾರದ ವ್ಯವಸ್ಥೆಯ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಅಹಂಕಾರದ ವ್ಯವಸ್ಥೆಯ ಮೇಲೆ ಮತ್ತು ನಮ್ಮ ಮನಸ್ಸಿನ ಮೇಲೆ. ಈ ರೀತಿಯಾಗಿ ಮಾಡಿದಾಗ ಮಾತ್ರ ಚಾತುರ್ಮಾಸ್ಯದ ಸಂಪೂರ್ಣ ಫಲಪ್ರಾಪ್ತಿ ಆಗುವಂಥದ್ದು. ಎಲ್ಲ ಗೃಹಸ್ಥರು ಕೂಡ ಅವಶ್ಯಕತೆ ಇರುವಂಥದ್ದು, ಎಲ್ಲ ಗೃಹಸ್ಥರು ಕೂಡ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಒಂದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ, ಭಗವಂತನಿಗೆ ನಮ್ಮ ಆಹಾರ ನಿಯಂತ್ರಣದಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಉಪಯೋಗ ಇಲ್ಲ. ಭಗವಂತನಿಗೆ ನಮ್ಮ ಹಸಿವಿನಿಂದ ಅಗತ್ಯವೂ ಕೂಡ ಆತನಿಗಿಲ್ಲ. ನಮ್ಮಿಂದ ಸೊಪ್ಪನ್ನು ತಿನ್ನುವಂಥದ್ದು ಅಥವಾ ಇತ್ಯಾದಿ ಆಹಾರವನ್ನು ನಿಯಂತ್ರಿಸೋದ್ರಿಂದ ಭಗವಂತನಿಗೆ ಯಾವ ಲಾಭವೂ ಇಲ್ಲ. ಆದರೆ ನಮಗೆ ಅದರೆಲ್ಲ ಲಾಭವೂ ಕೂಡ ಇರತಕ್ಕಂಥದ್ದು. ವ್ರತವನ್ನು ದೇವರಿಗೋಸ್ಕರ ಮಾಡುವಂಥದ್ದಲ್ಲ, ನಮ್ಮ ಆತ್ಮೋನ್ನತಿಗೋಸ್ಕರವಾಗಿ ಮಾಡುವಂಥದ್ದು, ನಮ್ಮನ್ನು ಪರಿವರ್ತನೆ ಮಾಡಲಿಕ್ಕೋಸ್ಕರವಾಗಿ ಮಾಡುವಂಥದ್ದು. ಹೇಗೆ ನಾವು ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿ ನಮ್ಮ ಮುಖವನ್ನು ಬದಲಿಸೋದಿಲ್ಲ, ಅದು ನಮ್ಮ ಮುಖವನ್ನು ನೇರವಾಗಿ ತೋರಿಸ್ತದೆ. ಅದೇ ರೀತಿಯಲ್ಲಿ ವ್ರತ ಹೇಳುವಂತಹದ್ದು ನಮ್ಮ ಮನಸ್ಸಿನ ಕನ್ನಡಿಯಾಗುವಂತಹದ್ದು. ನಮ್ಮೊಳಗೆ ಎಷ್ಟು ಆಸೆ ಇದೆ, ಎಷ್ಟು ಕೋಪ, ಅದನ್ನು ನಿಯಂತ್ರಿಸ್ಲಿಕ್ಕೆ ಹೋದಾಗ ಮಾತ್ರ ಅಲ್ವ ನಮ್ಗೆ ಗೊತ್ತಾಗುವಂಥದ್ದು. ಎಷ್ಟು ಆಸೆ ಇದೆ, ಎಷ್ಟು ಕೋಪ ಇದೆ, ಎಷ್ಟು ಅಹಂಕಾರ ಇದೆ, ಎಲ್ಲವೂ ಕೂಡ ಅದು ಕನ್ನಡಿಯಂತೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭಾವವನ್ನು ತೋರಿಸುವಂತಹದ್ದು. ಹಾಗಾದ್ರೆ ನಾವು ಚಾತುರ್ಮಾಸದಲ್ಲಿ ಯಾವ ರೀತಿ ಆಗುವಂತಹ ಒಂದು ವ್ರತವನ್ನ ಮಾಡಬೇಕು ಅಂತ ಕೇಳಿದ್ರೆ, ಚಾತುರ್ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಬೇಗ ಏಳುವಂತಹದ್ದು. ಬೇಗ ಎದ್ದು ನಿತ್ಯಕ್ರಮ ಅಂದರೆ ಶೌಚಾದಿಗಳನ್ನು ಮುಗಿಸಿಕೊಂಡು ನಂತರದಲ್ಲಿ ಯೋಗಾಸನ, ಪ್ರಾಣಾಯಾಮ ಆದಿಗಳನ್ನು ಪ್ರತಿನಿತ್ಯವೂ ಮಾಡುವಂತಹದ್ದು. ಅದಾದ ಮೇಲೆ ಭಗವಂತನ ನಾಮಸ್ಮರಣೆ ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡುವಂತಹದ್ದು. ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡುವಂತಹದ್ದು. ಪ್ರತಿದಿನವೂ ಕೂಡ ನಿಯಮಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಜಪವನ್ನು ಮಾಡುವಂತಹದ್ದು. ಸಾಧ್ಯವಾದರೆ ದಾನವನ್ನು ಕೂಡ ಮಾಡುವಂತಹದ್ದು. ಪ್ರತಿನಿತ್ಯವೂ ಕೂಡ ನಾನು ಸತ್ಯವಚನವನ್ನೇ ಮಾತಾಡ್ತೇನೆ ಹೇಳುವಂತಹ ಒಂದು ರೂಲ್ಸ್ ಅನ್ನು ಹಾಕೊಂಡು ಸತ್ಯವಚನವನ್ನೇ ಮಾತಾಡುವಂತಹದ್ದು. ವಾರದಲ್ಲಿ ಒಂದು ದಿನವಾದರೂ ಮೌನವನ್ನು ಆಚರಣೆ ಮಾಡುವಂತಹದ್ದು ಸಾಧ್ಯವಾದರೆ. ಒಂದು ವೇಳೆ ಒಂದು ದಿನ ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ರೆ ದಿನದಲ್ಲಿ 1 ಗಂಟೆನಾದರೂ ಕೂಡ ಮೌನವನ್ನು ಆಚರಣೆ ಮಾಡುವಂತಹದ್ದು. ಈ ರೀತಿಯಾಗಿ ಮಾಡಿದಾಗ ದೇಹಕ್ಕೆ ವಿಶ್ರಾಂತಿ ಸಿಕ್ಕಾಗ ನಮ್ಮ ಆರೋಗ್ಯ ಹೇಳುವಂಥದ್ದು ವೃದ್ಧಿ ಆಗ್ತದೆ, ಮನಸ್ಸಿಗೆ ವಿಶ್ರಾಂತಿ ಸಿಕ್ಕಾಗ ಆನಂದ ಹೇಳುವಂಥದ್ದು ವೃದ್ಧಿ ಆಗುವಂಥದ್ದು. ಇದೇ ಚಾತುರ್ಮಾಸ್ಯದ ವಿಶೇಷತೆಯಾಗಿರುವಂತಹದ್ದು. ಈ ಎರಡೂ ಆನಂದಗಳನ್ನು ನೀಡುವಂತಹ ಏಕೈಕ ವ್ರತವೇ ಈ ಚಾತುರ್ಮಾಸ್ಯ ವ್ರತ ಎಂಬುದಾಗಿ ಹೇಳ್ತಾರೆ. ಆತ್ಮೀಯರೇ, ಒಂದು ದಿನ ಈ ದೇಹ ಹೇಳುವಂಥದ್ದು ನಶಿಸಿ ಹೋಗುವಂತಹದ್ದು, ಒಂದು ದಿನ ಹಣವೆಲ್ಲವೂ ಕೂಡ ನಶಿಸಿ ಹೋಗುವಂತಹದ್ದು, ಒಂದು ದಿನ ಹೆಸರು, ಪ್ರತಿಷ್ಠೆ ಇವೆಲ್ಲವೂ ಕೂಡ ಹೋಗುವಂಥದ್ದು. ಆದರೆ ನಾವು ಮಾಡಿರ್ತಕ್ಕಂತಹ ಜಪ, ನಾವು ಮಾಡಿರ್ತಕ್ಕಂತಹ ದಾನ, ನಾವು ಮಾಡಿರ್ತಕ್ಕಂತಹ ಸೇವೆ, ನಾವು ಬೆಳೆಸಿಕೊಂಡಿರ್ತಕ್ಕಂತಹ ಭಕ್ತಿ, ಇವು ಮಾತ್ರ ನಮ್ಮ ಆತ್ಮದೊಂದಿಗೆ ನಿರಂತರವಾಗಿ ಬರ್ತಾ ಇರುವಂತಹದ್ದು. ಆದ್ದರಿಂದ
ಈ 4 ತಿಂಗಳನ್ನ ವ್ಯರ್ಥ ಮಾಡದೆ ಪ್ರಕೃತಿಯೇ ನಮಗೆ ಕೊಟ್ಟಿರುವಂತಹ ಈ ಆಧ್ಯಾತ್ಮಿಕ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈ ಚಾತುರ್ಮಾಸ್ಯದ ಸಮಯದಲ್ಲಿ ದೃಢವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡೋಣ. ಒಂದು ಕೆಟ್ಟ ಅಭ್ಯಾಸವನ್ನು ಬಿಡುತ್ತೇನೆ, ಒಂದು ಒಳ್ಳೆಯ ಅಭ್ಯಾಸವನ್ನು ಆರಂಭಿಸ್ತೇನೆ. ಪ್ರತಿದಿನವೂ ಕೂಡ ದೇವರಿಗೆ ಸಮಯವನ್ನು ಮೀಸಲಿಡ್ತೇನೆ, ಅಂದರೆ ನನ್ನ ಆಧ್ಯಾತ್ಮಿಕ ಸಾಧನೆಗೋಸ್ಕರ ಸಮಯವನ್ನು ಮೀಸಲಿಡ್ತೇನೆ. ಕುಟುಂಬದವರೊಂದಿಗೆ ಒಟ್ಟಿಗೆ ಪ್ರಾರ್ಥನೆ ಮಾಡ್ತೇನೆ, ಸಾಧ್ಯವಾದಷ್ಟು ಜನರ ಸೇವೆಯನ್ನು ಮಾಡ್ತೇನೆ ಎಂಬಂತಹ ಒಂದು ದೃಢ ಸಂಕಲ್ಪವನ್ನು ಮಾಡ್ತಾ, ಚಾತುರ್ಮಾಸ್ಯದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂತಹ ವ್ರತವನ್ನು ಮಾಡಬೇಕು ಹೇಳುವಂಥದ್ದನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಚಾತುರ್ಮಾಸ್ಯದ ಸಮಯದಲ್ಲಿ ಬೆಳಗಿನ ಜಾವ ಆದಷ್ಟು ಬೇಗ ಏಳುವಂಥದ್ದು, ಎದ್ದು ಶೌಚಾದಿಗಳನ್ನು ಮುಗಿಸಿಕೊಂಡು ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಮಾಡುವಂತಹದ್ದು. ಯೋಗಾಸನ ಪ್ರಾಣಾಯಾಮವನ್ನು ಮಾಡಿ ಆದಮೇಲೆ 5 ರಿಂದ 10 ನಿಮಿಷ ಧ್ಯಾನವನ್ನು ಮಾಡುವಂತಹದ್ದು. ತದನಂತರದಲ್ಲಿ ಜಪವನ್ನು ಮಾಡುವಂಥದ್ದು. ಎಷ್ಟು ಸಮಯ ಸಾಧ್ಯವೋ ಅಷ್ಟು ಸಮಯ, ಕನಿಷ್ಠ ಪ್ರಮಾಣ ಒಂದು 10 ನಿಮಿಷವಾದರೂ ಕೂಡ ಜಪವನ್ನು ಮಾಡುವಂಥದ್ದು. 1 ಅಧ್ಯಾಯ ಭಗವದ್ಗೀತೆಯನ್ನು ಅಥವಾ ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡುವಂತಹದ್ದು. ನಂತರದಲ್ಲಿ ದೇವರ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಆವತ್ತಿನ ಬೆಳಗಿನ ಪೂಜೆಯನ್ನು ಮುಗಿಸಿ ನಮ್ಮ ನಿತ್ಯ ಕರ್ಮಕ್ಕೆ ಕೆಲಸಕ್ಕೆ ಹೋಗುವಂಥದ್ದು. ನಾವು ಆಫೀಸಿಗೆ ಹೋಗುವಂಥವ್ರು, ಕೃಷಿಗೆ ಹೋಗುವಂಥವ್ರು, ಬೇರೆ ಬೇರೆ ನಮ್ಮ ಕೆಲಸಗಳೇನಿರ್ತದೆ ಅದಕ್ಕೆ ಹೋಗುವಂಥದ್ದು. ಸಾಯಂಕಾಲದಲ್ಲೂ ಕೂಡ ಅದೇ ರೀತಿಯಾಗಿ ಸ್ನಾನವನ್ನು ಮಾಡಿ ಜಪವನ್ನು ಮಾಡುವಂಥದ್ದು, ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣವನ್ನು ಮಾಡುವಂಥದ್ದು, ಭಗವಂತನ ಮಹಾತ್ಮ್ಯವನ್ನು ಓದುವಂಥದ್ದು. ಮಲಗುವ ಸಮಯದಲ್ಲಿ ಪ್ರತಿನಿತ್ಯವೂ ಕೂಡ ಭಗವಂತನ ಯಾವುದಾದ್ರೂ ಒಂದು ದೇವಿಯ ಮಹಾತ್ಮ್ಯ ಇದ್ದಿರಬಹುದು ಅಥವಾ ಭಗವದ್ಗೀತೆ ಇರಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮಹಾತ್ಮ್ಯದ ಒಂದು ಪುಸ್ತಕವನ್ನು ಸ್ವಲ್ಪ ಮಟ್ಟಿಗಾದರೂ ಓದಿಯೇ ಮಲಗುವಂಥದ್ದು. ಇದನ್ನು ಮಾಡಬೇಕು. ಆದಷ್ಟು ಮಾತನ್ನು ಕಡಿಮೆ ಮಾಡುವಂತಹದ್ದು, ಆದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವಂತಹದ್ದು, ವಾರದಲ್ಲಿ 1 ದಿನ ಮೌನ ಮಾಡುವಂಥದ್ದು, ಸಾಧ್ಯವಾದರೆ 1 ದಿನ ಮೌನ ಮಾಡುವಂಥದ್ದು. ಅದು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ರೆ ದಿನದಲ್ಲಿ 1 ಗಂಟೆಯನ್ನಾದರೂ ಕೂಡ ಮೌನ ಮಾಡುವಂಥದ್ದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಚಾತುರ್ಮಾಸ್ಯ ವ್ರತದಲ್ಲಿ ನಾವೆಲ್ಲರೂ ಕೂಡ ಗೃಹಸ್ಥರಾಗಿರ್ತಕ್ಕಂಥವರು ಕೂಡ ನಮ್ಮ ಆತ್ಮೋನ್ನತಿಗೋಸ್ಕರವಾಗಿ ಪ್ರಯತ್ನ ಮಾಡಬಹುದು, ಮಾಡಬೇಕು ಎಂಬುದಾಗಿ ಹೇಳ್ತಾ, ನಾಳೆಯ ದಿನ ಈ ಚಾತುರ್ಮಾಸ್ಯ ಶುರುವಾದಂತಹ ಒಂದು ದಿನದಂದು ಅವತರಿಸಿರತಕ್ಕಂತಹ ಒಬ್ಬ ಮಹಾತ್ಮರು, ತೈಲಂಗ ಸ್ವಾಮಿ ಹೇಳುವಂತಹ ಒಬ್ಬ ಮಹಾತ್ಮರು, ಒಬ್ಬ ಅವಧೂತರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.